ಬಿಜೆಪಿ ಪರಿಸ್ಥಿತಿ ನೋಡಿದ್ರೆ ಮನೆಯೊಂದು ಊರ್ ಬಾಗಿಲು ಒಂದಷ್ಟು ಜನ ವೈಲೆಂಟ್, ಒಂದಷ್ಟು ಜನ ಸೈಲೆಂಟ್, ಒಂದಷ್ಟು ಜನ ಡಿಫ್ರೆಂಟ್, ಒಂದಷ್ಟು ಜನ ಡೀಸೆಂಟ್. ಪ್ರತಾಪ್ ಸಿಂಹ ಹೋಗ್ಬಿಟ್ಟು ಮೀಡಿಯಾದವ್ರು ಅದ್ ಯಾಕೆ ಮೈಕ್ ಹಿಡಿತಾರೋ ಗೊತ್ತಿಲ್ಲ. ಹೆಂಗಾಗ್ಬಿಟ್ಟೈತಂದ್ರೆ ಫ್ರೀ, ಕಾಸಿಲ್ಲ, ಕರಿಮಣಿ ಇಲ್ಲ, ಗಣೇಶೋತ್ಸವನೇ ಅವರಿಗೆ ಪ್ಲಸ್ ಪಾಯಿಂಟ್. ಜಗದೀಶ್ ಶೆಟ್ಟರ್ ಬಿಜೆಪಿ ಬೇಕಾಗಿರಲಿಲ್ಲ, ಬಿಜೆಪಿ ಜಗದೀಶ್ ಶೆಟ್ಟರ್ ಬೇಕಾಗಿಲ್ಲ. ಬಿಜೆಪಿಯಲ್ಲಿ ಎಲ್ಲರಿಗೂ ಸಲ್ಲುವ ಏಕೈಕ ನಾಯಕ ಜಗದೀಶ್ ಶೆಟ್ಟರ್. ನಮಸ್ಕಾರ ವೀಕ್ಷಕರೇ, ಮನೆಯೊಂದು ಮೂರು ಬಾಗಿಲು ಅನ್ನೋ ಮಾತು ಕೇಳ್ತೀವಿ. ಆದ್ರೆ ಕರ್ನಾಟಕ ಬಿಜೆಪಿ ಪರಿಸ್ಥಿತಿ ನೋಡಿದ್ರೆ ಮನೆಯೊಂದು ಊರ್ ಬಾಗಿಲು ಅನ್ನೋಂಗಾಗಿದೆ. ಯಾರಿಗೆ ಯಾರು ಅನಿವಾರ್ಯ ಅನ್ನೋದು ಬಿಜೆಪಿಲಿ ಯಾರಿಗೂ ಗೊತ್ತಿಲ್ಲ. ಪ್ರತಿಯೊಬ್ಬರಿಗೂ ಅಧಿಕಾರ ಬೇಕು, ಪ್ರತಿಯೊಬ್ಬರಿಗೂ ಪ್ರತಿಷ್ಠೆ, ಪ್ರತಿಯೊಬ್ಬರು ಮತ್ತೊಬ್ಬರನ್ನ ತುಳಿಬೇಕು. ಇದು ರಾಜ್ಯ ಬಿಜೆಪಿಲಿರೋ ಪರಿಸ್ಥಿತಿ. ದೇವರಾಣೆ ಬರೆದಿಟ್ಕೊಳ್ಳಿ ಹೇಳ್ತೀನಿ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕನಿಷ್ಠ 20ಕ್ಕೂ ಅಧಿಕ ಸೀಟನ್ನ ಗೆಲ್ಲದ ಹೊರತು ಬಿಜೆಪಿ ಅಧಿಕಾರಕ್ಕೆ ಬರೋದು ಕಷ್ಟ. ಬಿಜೆಪಿ ಜೆಡಿಎಸ್ ಮೈತ್ರಿ ಜೆಡಿಎಸ್ ಅನುಕೂಲ ಆಗುತ್ತೋ ಬಿಜೆಪಿಗೆ ಅನುಕೂಲ ಆಗುತ್ತೋ ಗೊತ್ತಿಲ್ಲ. ಆದರೆ ಇವರಿಬ್ಬರ ನಡುವಿನ ಗೊಂದಲ ಮ್ಯಾಜಿಕ್ ನಂಬರ್ ತಲುಪುತ್ತೆ ಅನ್ನೋದು ಅನುಮಾನ. ಜಗದೇಕ ವೀರ ಬಿಜೆಪಿಗೆ ಪರಿಹಾರ ಅನ್ನೋ ಒಂದು ಟೈಟ್ಲ್ ಈ ಸ್ಟೋರಿನ ಮಾಡ್ತಾ ಇದ್ದೀನಿ. ಅದಕ್ಕೆ ಕಾರಣ ಜಗದೀಶ್ ಶೆಟ್ಟರ್. ಸುಮಾರು 40ರಿಂದ 45 ವರ್ಷಗಳ ಕಾಲ ಪಕ್ಷಕ್ಕಾಗಿ ದುಡಿದಂತ ಜಗದೀಶ್ ಶೆಟ್ಟರ್ ಅವರು 2023ರ ಚುನಾವಣೆಯಲ್ಲಿ ಬಿಜೆಪಿಯನ್ನ ತೊರೆದು ಕಾಂಗ್ರೆಸ್ ಅನ್ನು ಸೇರ್ಕತ್ತಾರೆ ಅಂತ ಕನ್ಸಲ್ಲಿ ನರೇಂದ್ರ ಮೋದಿನೂ ಯೋಚನೆ ಮಾಡಕ್ ಸಾಧ್ಯ ಇರಲಿಲ್ಲ. ಶೆಟ್ಟರ್ ಹೋಗ್ಬಿಟ್ರೆ ಏನಾಗ್ಬತ್ತೆ ಅಂತ ದುರಾಂಕಾರ ಮಾಡಿದವರೆಲ್ಲ ಶೆಟ್ಟರ್ನ ರೆಡ್ ಕಾರ್ಪೆಟ್ ವೆಲ್ಕಮ್ ಮಾಡಿ ಕರ್ಕೊಂಡ್ ಬಂದ್ರು. ಅದೇ ಕಾರಣಕ್ಕೆ ಲೋಕಸಭೆಯಲ್ಲಿ ಒಂದು ಸೀಟ್ ಗೆಲ್ಲಕ್ಕಾಯ್ತು ಬೆಳಗಾವಿಲಿ. ಇಲ್ಲಾಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಓಡ್ ಒಳಕ್ ಹಾಕಬಿಡೋರು ಬೆಳಗಾವಿ ಸೀಟ್. ಜಗದೀಶ್ ಶೆಟ್ಟರು ಪಕ್ಷಕ್ಕಾಗಿ ಏನ್ ಮಾಡಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಪಕ್ಷ ಅವ್ರಿಗೆ ಏನ್ ಮಾಡಿದೆ ಅನ್ನೋದು ಕೂಡ ಕೌಂಟ್ ಆಗುತ್ತೆ. ಸಿಎಂ ಮಾಡಿದ್ರು ನಿಜ. ಜಗದೀಶ್ ಶೆಟ್ಟರ್ ನನ್ನ ಮಗನ್ ಟಿಕೆಟ್ ಕೊಡಿ, ನನ್ನ ಮಗನ್ ರಾಜ್ಯಾಧ್ಯಕ್ಷನ್ ಮಾಡಿ, ನಾನು ಸೊಸೆನ್ ರಾಜ್ಯಾಧ್ಯಕ್ಷನ್ ಮಾಡಿ ಅಂತ ಮಾತಾಡ್ಲಿಲ್ಲ. ಒಂದು MLA ಟಿಕೆಟ್ ರೀ. ಜಗದೀಶ್ ಶೆಟ್ಟರ್ಗೆ ಏನು ವಯಸ್ಸಾಗಿತ್ತು 2023ರಲ್ಲಿ. ಈಗಲೂ ಬಿಜೆಪಿಯಲ್ಲಿ ಎಲ್ಲರಿಗೂ ಸಲ್ಲುವ ಏಕೈಕ ನಾಯಕ ಜಗದೀಶ್ ಶೆಟ್ಟರ್. ಈ ಬಿಜೆಪಿ ಒಂದಷ್ಟು ಜನರು ಫೋಟೋಗಳೈತೆ. ಅದಕ್ಕೆ ಕಾರಣ ಬಿಜೆಪಿಯ ಸದ್ಯದ ಪರಿಸ್ಥಿತಿ. ಬಿಜೆಪಿ ಪರಿಸ್ಥಿತಿಯಿಂದ ಹೆಂಗಾಗ್ಬಿಟ್ಟಿದ್ದಾರೆ, ಒಂದಷ್ಟು ಜನ ವೈಲೆಂಟ್, ಒಂದಷ್ಟು ಜನ ಸೈಲೆಂಟ್, ಒಂದಷ್ಟು ಜನ ಡಿಫ್ರೆಂಟ್, ಒಂದಷ್ಟು ಜನ ಡೀಸೆಂಟ್ ಅಂತ. ಆ ಡೀಸೆಂಟ್ ಇದಾರಲ್ಲ ಅದೇ ಜಗದೀಶ್ ಶೆಟ್ಟರ್. ಡಿಫ್ರೆಂಟ್ ಇದಾರಲ್ಲ ಅದೇ ಯತ್ನಾಳ್. ವೈಲೆಂಟ್ ಇದಾರಲ್ಲ ಅದೇ ಪ್ರತಾಪ್ ಸಿಂಹ. ಸೈಲೆಂಟ್ ಆಗವರಲ್ಲ ಅವರೇ ರಾಜ್ಯಾಧ್ಯಕ್ಷ ಮತ್ತು ವಿರೋಧ ಪಕ್ಷದ ನಾಯಕ ವಿಜೇಂದ್ರ ಮತ್ತು ಆರ್ ಅಶೋಕ್. ಇದು ಈ ಪದಗಳಿಗೆ ಅನುಗುಣವಾಗುವಂತೆ ಒಬ್ಬೊಬ್ಬರ ಹೆಸರಷ್ಟೇ. ಇವರಿಂದ ದೊಡ್ಡ ದೊಡ್ಡ ಪಟ್ಟಿನೇ ಇದೆ. ಪ್ರತಾಪ್ ಸಿಂಹ ಹೋಗ್ಬಿಟ್ಟು ಮೀಡಿಯಾದವ್ರು ಅದ್ ಯಾಕೆ ಮೈಕ್ ಹಿಡಿತಾರೋ ಗೊತ್ತಿಲ್ಲ. ದೇಶ ಉದ್ಧಾರ ಆಗುವಂತ ಒಂದು ಮಾತನ್ನು ಇತ್ತೀಚಿನ ದಿನಗಳಲ್ಲಿ ಅವರಿಂದ ಕೇಳಿಸ್ಕೊಳ್ಳಿಲ್ಲ. ಪ್ರತಾಪ್ ಸಿಂಹ ಎಲ್ಲವೂ ಸರಿಯಾಗಿ ಇದ್ದಿದ್ದರೆ ಇಷ್ಟೊತ್ತಿಗೆ ಬಿಜೆಪಿಯಿಂದ ಮತ್ತೆ ಗೆದ್ದು MP ಆಗಿ ಹ್ಯಾಟ್ರಿಕ್ ಗೆಲುವನ್ನು ಸಾಧಿಸಿ ಕೇಂದ್ರದಲ್ಲಿ ಮಂತ್ರಿ ಆಗ್ಬೇಕಿದ್ರಿ. ಎಂತ ಒಳ್ಳೆ ಲೀಡರ್. ಮಾತಾಡಿ 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 ಹಾಳಾಗ್ತಾವ್ರೆ. ಗೊತ್ತಿಲ್ಲ ಅವ್ರಿಗೆ ಅದೇ ಮೈಲೇಜ್ ಅಂತ ಅವ್ರು ಅನ್ಕೊಂಡಿದ್ರೆ ಜನ ಎಲ್ಲವನ್ನ ನೋಡ್ತಿರ್ತಾರೆ. ಯತ್ನಾಳ್ ಏನ್ ತಪ್ಪು ಮಾಡಿದ್ರು ಗೊತ್ತಿಲ್ಲ, ಪಕ್ಷ ಉಚ್ಚಾಟನೆ ಮಾಡ್ಬಿಡ್ತು. ಇದೇ ಸಿದ್ದರಾಮಯ್ಯ ಅವ್ರನ್ನ ದೇವೇಗೌಡರು ಉಚ್ಚಾಟನೆ ಮಾಡಿ ಕಳಿಸಿದ್ರು JDS ಇಂದ. ಸಿದ್ದರಾಮಯ್ಯ ಕಾಂಗ್ರೆಸ್ಗೆ ಬಂದು CM ಆಗ್ಬಿಟ್ರು. ಹಂಗನ್ಬಿಟ್ಟು ಯತ್ನಾಳ್ ಕಾಂಗ್ರೆಸ್ಗೆ ಬರ್ತಾರೆ ಅನ್ನೋದು ಸುಳ್ಳು. ಯತ್ನಾಳ್ CM ಆಗ್ಬಿಡ್ತಾರೆ ಅನ್ನೋದು ಅಸಾಧ್ಯದ ಮಾತೇನಲ್ಲ. ಯತ್ನಾಳ್ ಹೆಂಗಾಗ್ಬಿಟ್ಟೈತಂದ್ರೆ ಫ್ರೀ, ಕಾಸಿಲ್ಲ, ಕರಿಮಣಿ ಇಲ್ಲ, ಗಣೇಶೋತ್ಸವನೇ ಅವ್ರಿಗೆ ಪ್ಲಸ್ ಪಾಯಿಂಟ್. ಆ ಮಟ್ಟಕ್ಕೆ ವೈರಲ್ ಆಗ್ತಾವ್ರೆ ಯತ್ನಾಳ್ ಬಿಜೆಪಿಲಿ. ಈಗ ವಿಜೇಂದ್ರ ಅವ್ರಿಗೂ ಆ ಮಟ್ಟನ ಜೈಕಾರ ಕಾಣಿಸ್ತಾ ಇಲ್ಲ. ಬಿಜೆಪಿಯಿಂದ ಉಚ್ಚಾಟನೆ ಆದರೂ ಕೂಡ ಬಿಜೆಪಿಗೆ ಸಲ್ಲುವಂತ ನಾಯಕ ಯತ್ನಾಳ್. ಇನ್ ಜಗದೀಶ್ ಶೆಟ್ಟರು ಒಂಥರ ಇಂಪ್ಯಾಕ್ಟ್ ಪ್ಲೇಯರ್. ಸುಮ್ಮನೆ ಕೂತಿರ್ತಾರೆ. ನಾವು ಬಿಜೆಪಿ ಸಾಕಷ್ಟು ಜನ ಮುಖ್ಯಮಂತ್ರಿಗಳನ್ನ ನೋಡ್ಬಿಟ್ವಿ ಕರ್ನಾಟಕದಲ್ಲಿ. ಜಗದೀಶ್ ಶೆಟ್ಟರು, ಸದಾನಂದ ಗೌಡರು, ಬೊಮ್ಮಾಯಿ ಅವರು ಸೈಲೆಂಟ್ ಆಗಿರ್ತಾರೆ. ಆದ್ರೆ ಒಂದೇ ಒಂದು ಕಪ್ಪು ಚುಕ್ಕಿ ಇಲ್ಲದ ನಾಯಕ ಜಗದೀಶ್ ಶೆಟ್ಟರ್. 2028ರ ಚುನಾವಣೆಗೂ ಬಿಜೆಪಿಯನ್ನ ಸಮರ್ಥವಾಗಿ ಮುನ್ನಡೆಸುವಂತ ನಾಯಕ ಜಗದೀಶ್ ಶೆಟ್ಟರ್. ಜಗದೀಶ್ ಶೆಟ್ಟರ್ ಬಿಜೆಪಿ ಅನಿವಾರ್ಯ ಅಲ್ಲ ರೀ. ಅವ್ರೇನ್ ಬಿಜೆಪಿ ಧಿಕ್ಕರ್ಸ್ ಹೋಗ್ಲಿಲ್ಲ.
ಮನ್ಸಿಗಾಗಿ ನೋವು ಬಿಜೆಪಿ ಬಿಟ್ಟು ಹೋದ್ರು. ಅಲ್ಲೇ ಗೊತ್ತಾಗೋಯ್ತು ಜಗದೀಶ್ ಶೆಟ್ಟರ್ ಬಿಜೆಪಿ ಬೇಕಾಗಿರ್ಲಿಲ್ಲ, ಬಿಜೆಪಿ ಜಗದೀಶ್ ಶೆಟ್ಟರ್ ಬೇಕಾಗಿತ್ತು. ಜಗದೀಶ್ ಶೆಟ್ಟರ್ ಮಾತು ಅಂದ್ರೆ ಸಾವುಕಾರ ಕುಟುಂಬದಿಂದ ಹಿಡಿದು ನೆನ್ನೆ ಮೊನ್ನೆ ಬಂದು ಸೈಲೆಂಟ್ ಆಗಿರೋ ಬಿಜೆಪಿ ನಾಯಕರುಗಳು ಕೇಳ್ತಾರೆ. ಹಂಗನ್ಬಿಟ್ಟು ವಿಜೇಂದ್ರ ಕ್ಯಾಪ್ಟನ್ಸಿ ಸರಿ ಇಲ್ವಾ? ಸರಿ ಇದೆ, ಒಂದಷ್ಟು ವ್ಯತ್ಯಾಸ ಇದೆ. ನಾನು ಒಳ್ಳೆ ಫಾರ್ವರ್ಡ್ ಪ್ಲೇಯರ್ ಅಂದ್ಬಿಟ್ಟು ಹಾಕಿ ನಾವು ಫುಟ್ಬಾಲ್ ನಾವು ಒಬ್ಬರೇ ಆಡ್ಕೊಂಡು ಹೋಗಿ ಗೋಲ್ವರ್ಗು ಒದ್ಕೊಂಡು ಹೋಗ್ಬಿಟ್ರೆ ಬೇರೆಯವ್ರ ಮುಂದೆ ಎಳ್ಕೊಂಡು ಹೋಗ್ಬಿಡ್ತಾನೆ. ಅದಕ್ಕೆ ಪಾಸಿಂಗ್ ಬೇಕು, ಬಾಲ್ ರೊಟೇಟ್ ಆಗ್ತಿರಬೇಕು. ಆ ಗುಣ ವಿಜೇಂದ್ರದಲ್ಲಿ ಅಷ್ಟಾಗಿ ಕಾಣಿಸ್ತಾ ಇಲ್ಲ. ವಿಜೇಂದ್ರ ಭವಿಷ್ಯದಲ್ಲಿ ಒಳ್ಳೆ ನಾಯಕ ಅಲ್ವಾ? ಖಂಡಿತವಾಗ್ಲೂ ಮುಖ್ಯಮಂತ್ರಿ ಆಗ್ತಾರೆ, ಆದ್ರೆ ಅತಿ ಶೀಘ್ರದಲ್ಲಿ ಅಂತ ಹೇಳಕ್ಕಾಗಲ್ಲ. ಹೀಗಾಗಿ ರಾಜ್ಯ ಬಿಜೆಪಿಯಲ್ಲಿ ಪ್ರತಾಪ್ ಸಿಂಹ ಒಂದ್ ಕಡೆ, ಅವ್ರದೇ ಒಂದ್ ದಿಕ್ಕು. ಅವ್ರಿಗೆ ದೋಸೆ ಗ್ಯಾಂಗ್ ಐತೆ. ಜಿ ಎಂ ಸಿದ್ದೇಶ್ವರ್ ಕೇಂದ್ರದಲ್ಲಿ ಸಚಿವರಾದ್ರು ಕೂಡ ನೆಮ್ಮದಿ ಇಲ್ಲ ಮನುಷ್ಯನಿಗೆ. ಅವಾಗ ಕರೆಸ್ತಾ ಇರ್ತಾರೆ ಜನರನ್ನ, ಅವ್ರದೇ ಟೀಮ್, ಬನ್ನಿ ಬೆಣ್ಣೆ ದೋಸೆ ಇದೀನ ಅಂತ. ಪ್ರತಾಪ್ ಸಿಂಹ ಆ ಗ್ಯಾಂಗು. ಯತ್ನಾಳ್ ಅದೇನೋ ಅಮಿತ್ ಶಾ ಅಂದ್ರು ಅಂತ ಅವರೇ ಹೇಳ್ತಾ ಇದ್ರು, ನಾನು ಬಿಟ್ಟು ತಪ್ಪು ಮಾಡ್ಬಿಟ್ಟೆ ಅಂತ. ಗೊತ್ತಿಲ್ಲ ಅದು ಎಷ್ಟೋ ಮಟ್ಟಿಗೆ ಏನು ಅಂತ. ಯತ್ನಾಳ್ ಅವ್ರದೇ ಆದ ರೀತಿಯಲ್ಲಿ ನುಗ್ತಾವ್ರೆ. ಪಕ್ಷ ಕಟ್ಟ ಕೆಪಾಸಿಟಿ ಐತೆ ಇಲ್ಲೋ ಗೊತ್ತಿಲ್ಲ, ಒಂದಷ್ಟು ಜನರನ್ನ ಗೆಲ್ಲಿಸ್ತಾರೆ ಇಲ್ಲೋ ಗೊತ್ತಿಲ್ಲ. ಡೆಫಿನೆಟ್ ಆಗಿ ಬಿಜೆಪಿಗೆ ಮರ್ಮಾಘಾತ ಕೊಡೋ ಕೆಪಾಸಿಟಿ ಯತ್ನಾಳ್ಗೈತೆ. ಆರ್ ಅಶೋಕು, ವಿಜಯೇಂದ್ರ ನುಗ್ತಾವ್ರೆ. ಕಾರ್ಯಾಗಾರ, ಶಿಬಿರ, ಮತ್ತೊಂದು ಮಗದೊಂದು ಎಷ್ಟೋ ಮಟ್ಟಿಗೆ ಪ್ಲಸ್ ಆಗುತ್ತೋ ಗೊತ್ತಿಲ್ಲ. ಆದರೆ ಜಗದೀಶ್ ಶೆಟ್ಟರ್ ಮಾತ್ರ ಸೈಲೆಂಟ್ ಆಗಿ, ಅವ್ರು ಜಗದೀಶ್ ಶೆಟ್ಟರ್ ಒಬ್ಬರೇ ಅಲ್ಲ, ಒಂದಷ್ಟು ಜನ ಅವರೇ. ಮುರುಗೇಶ್ ನಿರಾಣಿ ಆಗಿರ್ಬೋದು, ನೀವೇ ಲಿಸ್ಟ್ ತೆಗಿತಾ ಹೋಗಿ. ಅವ್ರಿಗೇನು ಕೆಪಾಸಿಟಿ ಇಲ್ಲ ಅಂತನ, ಅದು ಅವ್ರ ಕೆಲ ಮಾಡಕ್ಕಾಗಲ್ಲ ಅಂತನ, ಕಾದು ನೋಡ್ಬಿಟ್ಟು ಹೊಡೆಯೋದು ಅಂತಾರಲ್ಲ ಹಂಗೆ. ಹಂಗನ್ಬಿಟ್ಟು ಜಗದೀಶ್ ಶೆಟ್ಟರ್ ಯಾರ ವಿರುದ್ಧವೂ ತನ್ನ ಶತ್ರುವಿನ ವಿರುದ್ಧವೂ ಏಕವಚನವನ್ನ ಬಳಸದ ಅಥವಾ ಯಾರಿಗೂ ಕೆಟ್ಟದನ್ನ ಮಾತನಾಡದ ಬಿಜೆಪಿ ಏಕೈಕ ನಾಯಕ ಜಗದೀಶ್ ಶೆಟ್ಟರ್. ಬಿಡ್ರಿ, ಅವ್ರು 1000 ಮಾತಾಡ್ಲಿ, ನಮ್ಗೆ ಯಾಕ್ರಿ ಬೇಕು ಅವ್ರ ಸವಾಸ ಅಂತ. ಅವ್ರ ತಂದೆ ಕಾಲದಿಂದಲೂ ಕೂಡ ಪಕ್ಷವನ್ನ ಕಟ್ಕೊಂಡು 94 ಅಲ್ಲಿ ಎಲೆಕ್ಷನ್ ನಿಂತ್ಕೊಂಡು 2008 ಅಲ್ಲಿ CM ಹಾಕೊಂಡು ವಿರೋಧ ಪಕ್ಷದ ನಾಯಕ ಆಗ್ಬೇಕಾ, ರಾಜ್ಯಾಧ್ಯಕ್ಷ ಆಗ್ಬೇಕಾ, ಸ್ಪೀಕರ್ ಆಗ್ಬೇಕಾ, ಎಲ್ಲವನ್ನ ನಿಭಾಯಿಸೋರ್ಗೆ ಬಿಜೆಪಿ ಅನ್ಯಾಯ ಮಾಡ್ತು. ಆದ್ರೆ ಬಿಜೆಪಿ ಶೆಟ್ಟರೆ ಅನಿವಾರ್ಯ ಆಗ್ಬಿಟ್ರು. ಇಂಥ ಪರಿಸ್ಥಿತಿ 2028 ಬಂದ್ರು ಅಚ್ಚರಿ ಪಡಬೇಕಾಗಿಲ್ಲ. ವೀಕ್ಷಕರೇ, ಬಿಜೆಪಿ ನಿಜಕ್ಕೂ ಅಧಿಕಾರಕ್ಕೆ ಬರಬೇಕು. ಜೆಡಿಎಸ್ ಜೊತೆಗೆ ಮೈತ್ರಿಗಳ ಸೈಡ್ಗೆ ಇಟ್ಬಿಡಿ. ಅಧಿಕಾರಕ್ಕೆ ಬರಲೇಬೇಕು ಅಂತ ಸಾಗಿದ್ರೆ ಏನು ಮಾಡಬೇಕು? ಬಿಜೆಪಿಯನ್ನು ಮುನ್ನಡೆಸುವಂತ ಸೂಕ್ತವಾದ ನಾಯಕ ಯಾರು? ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ. ಧನ್ಯವಾದಗಳು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.